ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿಎನ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪೌಡರ್ನಿಂದ ಯಾವ ರೀತಿಯಾಗಿ ಐಸ್ ಕ್ರೀಮ್ ಮಾಡೋದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ನೋಡೋಣ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ನೆನೆಸಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿ ಇರಬೇಕು. ಗೋಡಂಬಿ ಬಂದು ಒಂದು 7ರಿಂದ 8 ಇದ್ದರೆ ಸಾಕು. ಬಾದಾಮಿ ಒಂದು 4ರಿಂದ 5 ಆದರೆ ಸಾಕು. ನೀವು ತಿಕ್ಕಾಗಿ ಇನ್ನು ಸ್ವಲ್ಪ ಬರಬೇಕಾದ್ರೆ ಇನ್ನೊಂದು 2 ಗೋಡಂಬಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಪರವಾಗಿಲ್ಲ, ಇಲ್ಲಾಂದರೆ ಅಷ್ಟೇ ಸಾಕು. ನಾವು ನೀರಿನ ಸಮೇತನೇ ನಾವು ಇದನ್ನ ನುಣ್ಣಗೆ ರುಬ್ಕೋಬೇಕು. ಒಂದೊಂದು ಗೋಡಂಬಿ ಇದ್ದರೂ ಪರವಾಗಿಲ್ಲ, ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ. ಒಂದೊಂದು ಸೆಂಟ್ರಿಗೆ ತಿನ್ಬೇಕಾದ್ರೆ ಬಂದರೆ ಅದೇನು ತೊಂದರೆ ಇಲ್ಲ. ಒಟ್ಟು ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ. ನಾವು ಒಂದು ಪಾತ್ರೆಯಲ್ಲಿ ಇವಾಗ ನಾವೆಷ್ಟು ಹಾಲಿನ ಪೌಡರ್ ತೊಗೊತೀವೋ ಆ ಬಟ್ಲಲ್ಲಿ ಅಳತೆಯಲ್ಲಿ ನೀರನ್ನು ನಾವು ಹಾಕ್ಕೋಬೇಕು. ಇವಾಗ ನೋಡಿ, ಈ ಬಟ್ಲಲ್ಲಿ ನಾನು 3 ಕಪ್ಪು ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ಬಟ್ಲಲ್ಲಿ ಇದರಲ್ಲಿ ನಾನು ಒಂದು 3/4 ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೊತಾ ಇದ್ದೀನಿ. ಅದರಿಂದ ನಾನು ಮೆಜರ್ಮೆಂಟಿಗೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ನೀರನ್ನು ಕಾಯಿಸಬೇಕು ಫಸ್ಟು. ಅದು ನಸುಬೆಚ್ಚ ಅಂದರೆ ಒಂದು ಉಗುರು ಬೆಚ್ಚಗೆ ನೀರಿದ್ದರೆ ಸಾಕು. ಜಾಸ್ತಿ ಕಾದರೆ ಅದು ಒಂಥರ ಗಂಟಾಗುತ್ತೆ. ಸ್ವಲ್ಪನೇ ಕಾದರೆ ಚೆನ್ನಾಗಿ ಅದು ಏನು ಗಂಟಿಲ್ದಂಗೆ ನೀಟಾಗಿ ಎಲ್ಲೋ ಒಂದೊಂದು ಗಂಟು ಇರ್ತವೆ, ಅದನ್ನ ಬಿಡಿಸ್ಕೋಬೋದು ಅಷ್ಟೇ. ಈ ರೀತಿಯಾಗಿ ನಾವು ನೀರನ್ನು ಕಾಯ್ದ ಮೇಲೆ ನಾವು ಇದಕ್ಕೆ ಹಾಲಿನ ಪೌಡರ್ನ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಅಂಗನವಾಡಿಯಲ್ಲಿರುವಂಥ ಹಾಲಿನ ಪೌಡರ್ನ ಹಾಕ್ಕೊಂಡೆ. ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಗಂಟುಗಳನ್ನು ನಾವು ಹೊಡ್ಕೊಳ್ತಾ ಈ ರೀತಿ ಇದನ್ನು ಮಾಡಬೇಕು. ನಾವು ಹಾಲನ್ನ ಕಾಯಿಸ್ಬೇಕು. ಇದೇ ರೀತಿ ಕಾಯಿಸ್ತಾ ಕಾಯಿಸ್ತಾ ಇನ್ನೂ ಒಂದೊಂದು ಗಂಟುಗಳು ಉಳ್ಕೊಂಡ್ರೆ ಕೂಡ ಅವು ಕೂಡ ಕ್ಲಿಯರ್ ಆಗ್ತವೆ. ನೋಡಿ, ಈ ರೀತಿಯಾಗಿ ನಾವು ಈ ಹಾಲು ಗಟ್ಟಿ ಆಗಬೇಕು. ಹಾಲಿನ ಪೌಡರ್ ಆಗಿರೋದ್ರಿಂದ ಇದು ಗಟ್ಟಿನೇ ಇರುತ್ತೆ. ಆದ್ರೂ ನಾವು ಐಸ್ ಕ್ರೀಮ್ ಮಾಡೋದ್ರಿಂದ ಅದು ಇನ್ನು ಸ್ವಲ್ಪ ಇದು ಒಳಗೆ ಕುದಿಬೇಕು. ಅದು ಚೆನ್ನಾಗಿ ಕುದಿದ್ರೆ ಗಟ್ಟಿಯಾಗಿ ಬರುತ್ತೆ ಹಾಲು. ಆವಾಗ ಇನ್ನೂ ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ದಯವಿಟ್ಟು ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ಅನೇಕ ವೀಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋಗಳು ಮಾಡಿದರೂ ಕೂಡ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಮೊದಲೇ ನೀವೇ ನೋಡ್ಬೋದು ವೀಡಿಯೋಗಳ್ನ. ಅನೇಕ ಟಿಪ್ಸ್ಗಳಾಗಿರ್ಬೋದು, ಅನೇಕ ಅಡುಗೆಗಳಾಗಿರ್ಬೋದು, ಎಲ್ಲವೂ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ. ಈಗ ನಾವು ಮುಂದುವರ್ಸೋಣ ಇದನ್ನು. ನೋಡಿ, ಈ ರೀತಿಯಾಗಿ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ನಾವು ಅರಿಶಿಣವನ್ನು ಹಾಕಬೇಕು. ಅರಿಶಿಣ ನಾವು ಯಾಕೆ ಹಾಕ್ಬೇಕಂದ್ರೆ ಕಲರ್ಗೋಸ್ಕರ ಹಾಕ್ಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ನಿಮಗೆ ಕಲರ್ಗೋಸ್ಕರ ಮನೆಯಲ್ಲೇ ಕೇಸರಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಕೇಸರಿ ಇಲ್ಲ ಅಂದವರು ಮಾತ್ರ ಈ ಅರಿಶಿಣವನ್ನು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕಬೇಕು. ಈಗ ನೋಡಿ, ನಾವು ರುಬ್ಬಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು. ಈ ರೀತಿಯಾಗಿ ಇವೆರಡನ್ನು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಯಾವಾಗಲೂ ಈ ರೀತಿಯಾಗಿ ಇದನ್ನು ನಾವು ಕಲಿಸ್ತಾನೆ ಇರಬೇಕು. ಯಾಕಂದರೆ ಅದು ಹಾಲಿನ ಪೌಡರ್ ಆಗಿರೋದ್ರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಸೀದೋಗ್ಬಿಡುತ್ತೆ ಕೆಳಗೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಲಿಸ್ತಾ ಬರಬೇಕು. ನಾವು ಫ್ಲೇವರಿಗೆ ಒಂದು ಏಲಕ್ಕಿಯನ್ನು ನಾವು ಇದಕ್ಕೆ ಹಾಕಬೇಕು. ಅದನ್ನು ಕುಟ್ಟಿ ಹಾಕಬಾರ್ದು, ಅದು ಫ್ಲೇವರ್ ಜಾಸ್ತಿಯಾಗಿ ಅದು ಒಂಥರ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ನೀವು ಏಲಕ್ಕಿ ಬಿಡಿಸ್ಕೊಂಬಿಟ್ಟು ಹಾಗೆ ಹಾಕಬೇಕು. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಏಲಕ್ಕಿ ಫ್ಲೇವರು ಈ ಬಾದಾಮಿ ಹಾಲು ಥರ ಬರುತ್ತೆ. ಇದು ಐಸ್ ಕ್ರೀಮು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹಾಲಿನ ಪೌಡರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದು ನಾವು ಗಟ್ಟಿಯಾಗಿದೆ ಅಂತ ನೋಡೋದಕ್ಕೆ ನಾವು ಈ ಚಮಚದಲ್ಲಿ ಈ ರೀತಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಅದು ಗಟ್ಟಿಯಾಗಿದೆ ಅಂತ. ನಾವು ಇದನ್ನು ಇವಾಗ ಕೆಳಗಿಳಿಸ್ಬಿಟ್ಟು ಇದನ್ನು ಆರಿಸ್ಬೇಕು. ನೋಡಿ, ಆರಿದ ಮೇಲೆ ಈ ರೀತಿಯಾಗಿ ಗಟ್ಟಿಯಾಗಿದೆ. ನಿಮಗೆ ಒಂದು ಪಕ್ಷ ಈ ರೀತಿಯಾಗಿ ಗಟ್ಟಿ ಬರಲಿಲ್ಲ ಅಂದರೂ ಏನೂ ಟೆನ್ಷನ್ ಬೇಡ. ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಿಟ್ಟನ್ನ ನಾವು ಕಲಿಸ್ಬಿಟ್ಟು ಮತ್ತೆ ಒಂದು ಕುದಿಯನ್ನು ಕುದಿಸ್ಬಿಟ್ರೆ ಸಾಕು, ಅದು ಗಟ್ಟಿಯಾಗಿ ಬರುತ್ತೆ. ಅದು ಏನಾದರೂ ಗಟ್ಟಿ ಬರಲಿಲ್ಲ ಅಂದರೆ ಆ ಥರ ಮಾಡಿರಿ. ಈ ರೀತಿ ನಾರ್ಮಲ್ ಆಗಿದ್ದರೆ ಓಕೆ, ಚೆನ್ನಾಗಿ ಬರುತ್ತೆ. ನೋಡಿರಿ, ಇದನ್ನು ನಾವು ಹಾಕಿಬಿಟ್ಟು ಒಂದೇ ಒಂದು ಆನ್ ಆ್ಯಂಡ್ ಆಫ್ ಮಾಡಬೇಕಷ್ಟೇ. ಆ ರೀತಿಯಾಗಿ ಮಾಡಬೇಕು. ಅದು ನೊರೆ ರೀತಿಯಾಗಿ ಬರಬೇಕದು. ಆವಾಗ ಐಸ್ ಕ್ರೀಮು ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗ ನಾವು ಒಂದು ನಾವು ಸಕ್ಕರೆ, ಅದೇ ಈಗ ನಾವು ತೊಗೊಂಡಿದ್ವಲ್ಲ ಹಾಲಿನ ಪೌಡ್ರ್, ಅಷ್ಟು ಒಂದು 3/4 ಬಟ್ಲಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಿಹಿ ಜಾಸ್ತಿ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ, ಪರವಾಗಿಲ್ಲ. ಈ ರೀತಿಯಾಗಿ ನಾವು ಮತ್ತೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸಕ್ಕರೆ ಉಳಿತಂದ್ರೂ ಪರವಾಗಿಲ್ಲ, ಅದು ಕರಗುತ್ತೆ. ಇಲ್ಲಾಂದರೆ ನೀವು ಹಾಲು ಕುದಿಬೇಕಾದ್ರೂ ಕೂಡ ನಾವು ಸಕ್ಕರೆನ ಹಾಕ್ಬೋದು. ಆವಾಗ ಇನ್ನೂ ನೀಟಾಗಿ ಅದು ಕರಗೋಗಿರುತ್ತೆ. ಇವಾಗ ನಾವು ತೊಗೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ನಾವು ಇದ್ರ ಮೇಲೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಸ್ವಲ್ಪ ನಿಧಾನಕ್ಕೆ ಹಾಕಬೇಕು, ಇಲ್ಲದ್ರೆ ಅದು ಒಳಗೋಗ್ಬಿಡುತ್ತೆ ಡ್ರೈ ಫ್ರೂಟ್ಸು. ಈ ರೀತಿಯಾಗಿ ನಾವು ನೀಟಾಗಿ ಇದನ್ನು ಹಾಕ್ಬಿಟ್ಟು
ಚೆನ್ನಾಗಿ ನಾವು ಇದಕ್ಕೆ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಮಕ್ಕಳಿಗೆ ನಾವು ಹೊರಗಡೆ ಐಸ್ ಕ್ರೀಮ್ ತಂದು ಕೊಡೋ ಬದಲು ಮನೆಯಲ್ಲೇ ಹೇಗಿದ್ರು ಪೌಡ್ರ್ ಇರುತ್ತಲ್ವ, ನಾವು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಆಮೇಲೆ ನಾವು ಕೂಡ ಮನೇಲಿ ಮಾಡಿದ್ವಿ ಅನ್ನೋ ಖುಷಿನೂ ನಮಗೂ ಇರುತ್ತೆ. ನೋಡಿ ಈ ರೀತಿಯಾಗಿ ಬಾಕ್ಸನ್ನು ನಾವು ಒಂದು ಕವರ್ ಹಾಕ್ಬಿಟ್ಟು ಇನ್ನು ಫುಲ್ ಕ್ಲೋಸ್ ಮಾಡಬೇಕು. ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನ 8 ಗಂಟೆಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಡೋಣ. ನೋಡಿ ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು 8 ಗಂಟೆ ಆದಮೇಲೆ ನಾನು ಈ ರೀತಿಯಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಬೇಕರಿಯಲ್ಲಿ ತರುವಂತಹ ಐಸ್ ಕ್ರೀಮ್ ಥರನೇ ಇದು ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬಂದಿದೆ. ಹಾಲಿನ ಪೌಡ್ರ್ ಹಾಲನ್ನು ಮಕ್ಕಳು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಅದ್ರ ಬದಲು ನಾವು ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದು ಕೂಡ ಆ ಪೌಡ್ರು ಕೂಡ ವೇಸ್ಟ್ ಆಗೋದಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ದಯವಿಟ್ಟು ಮನೇಲಿ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ.